ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಎಪಿಎಂಸಿ ಮತ್ತು ಸಕ್ಕರೆ ಸಚಿವರಾದಂಥ ಶ್ರೀ ಶಿವಾನಂದ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ, ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀ ಶ್ರೀನಿವಾಸ್ ಮಾನೆ ಅವರ, ಶ್ರೀ ಪ್ರಕಾಶ್ ಅವರ, ಶ್ರೀ ಪಠಾಣ್ ಅವರ, ಶಿಗ್ಗಾಂವ್ ಶಾಸಕರು, ಅಜ್ಜಂಪೀರ್ ಖಾದ್ರಿ ಅವರ, ಮಾಜಿ ಶಾಸಕರು ಸೋಮಣ್ಣ ಬೇವನಮರದವರ, ಅಧ್ಯಕ್ಷರು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಶ್ರೀ ಎಸ್.ಆರ್. ಪಾಟೀಲ್, ಉಪಾಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ, ಆನಂದ್ ಗಡ್ಡದೇವರ ಮಠ್, ನಮ್ಮ ಪಕ್ಷದ ಮುಖಂಡರು ಮತ್ತು ಕಳೆದ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥವ್ರು, ಸಂಜೀವ್ ನೇರಲಗಿಯವರು, ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 650 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ಈ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಿದ್ದೇವೆ. ಹಾವೇರಿ ಜಿಲ್ಲೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲೇ
ಶ್ರೇಷ್ಠವಾದಂತ ಒಂದು ಜಿಲ್ಲೆ. ಬಹಳ ಸಂತೋಷ ಏನಪ್ಪಾ ಅಂತಂದ್ರೆ ಈ ಜಿಲ್ಲೆನಲ್ಲಿ 6 ಕ್ಷೇತ್ರಗಳನ್ನು ಗೆದ್ದಿದ್ದೇವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 5 ಕ್ಷೇತ್ರಗಳನ್ನು ಗೆದ್ದಿದ್ದು, ಉಪಚುನಾವಣೆಯಲ್ಲಿ ಶಿಗ್ಗಾಂವ್ ಕ್ಷೇತ್ರ ಪಠಾಣ್ ಅವರು ಕೂಡ ಪೈಲ್ವಾನ್ ಪಠಾಣ್ ಅವರು ಕೂಡ ಇದ್ದಾರೆ. ಅದು ಯಾರನ್ನು ಸೋಲಿಸಿದ್ದು? ಹಿಂದೆ ಮುಖ್ಯಮಂತ್ರಿಯಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರ ಮಗ. ಅವರನ್ನ ಸೋಲಿಸಿ ಪಠಾಣ್ ಅವರು ಶಾಸಕರಾಗಿದ್ದಾರೆ. ಅಂದ್ರೆ ಇಡೀ ಹಾವೇರಿ ಜಿಲ್ಲೆ ಕಾಂಗ್ರೆಸ್ ಜಿಲ್ಲೆಯಾಗಿ ಪರಿವರ್ತನೆ ಆಗಿದೆ. ಸಭೆನೂ ಕೂಡ ಗೆಲ್ಲಬೇಕಾಗಿತ್ತು. ನಾವು ಗಡ್ಡದೇವ್ರ ಮಟ್ಟಕ್ಕೆ ಗೆಲ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಗೆಲ್ಲಿಲ್ಲ. ಮುಂದಿನ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಲೋಕಸಭೆಯಲ್ಲಿ ಸೋತದ್ದು ಹಿಂದೆ 2013ರಿಂದ 2018 ಇರೋರಿಗೆ ಏನು ಕೆಲಸ ಮಾಡಲಿಲ್ಲ ಅಂತಲ್ಲ, ಅಥವಾ ಕಳೆದ 1 ವರ್ಷದಲ್ಲಿ ನಾವೇನು ಕೆಲಸ ಮಾಡಲಿಲ್ಲ ಅಂತಲ್ಲ. ನಾವು 2023 ಇಸ್ವಿ ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು, ಬಹುಶಃ ಯಾವುದಾದ್ರೂ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರೆ, ನುಡಿದಂತೆ ನಡೆದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೆ. ನಾನು DK ಶಿವಕುಮಾರ್ ಮತ್ತೆ ಇನ್ನೂ 8 ಜನ ಮಂತ್ರಿಗಳು ಮೇ 20ನೇ ತಾರೀಕು 2023 ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ, ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಿದ್ರು. ಬೇರೆ ಮಂತ್ರಿಗಳು ಬೇರೆ ಬೇರೆ ಇಲಾಖೆಗಳ ಮಂತ್ರಿಗಳಾಗಿ ಸ್ವೀಕಾರ ಮಾಡಿದ್ರು. ನಾವೆಲ್ಲರೂ ಕೂಡ ನೇರ ಸಚಿವ ಸಂಪುಟದ ಹಾಲ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಅವತ್ತೇ ಮೊದಲನೇ ತೀರ್ಮಾನ ಮಾಡೋದೇನಪ್ಪ ಅಂತಂದ್ರೆ 5 ಗ್ಯಾರಂಟಿ ಯೋಜನೆಗಳನ್ನ ತೀರ್ಮಾನವನ್ನ ಮಾಡದ. ಬಹುಶಃ ದೇಶದ ಇತಿಹಾಸದಲ್ಲಿ 5 ಭರವಸೆಗಳನ್ನ ಈಡೇರಿಸ್ತೀವಿ ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಮೇನಲ್ಲಿ ಅಧಿಕಾರಕ್ಕೆ ಬಂದು ಸಾರಿ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟ. ಒಂದು ತಿಂಗಳು ಇಲ್ಲ, 20 ದಿನಗಳಲ್ಲಿ ಶಕ್ತಿ ಯೋಜನೆಗೆ ಜಾರಿ ಕೊಟ್ಟು, ಆಮೇಲೆ ಜುಲೈ ತಿಂಗಳಲ್ಲಿ
ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಜಾರಿ ಕೊಟ್ಟು ಜನವರಿ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಜಾರಿ ಕೊಟ್ಟು ಅಂದ್ರೆ 1 ವರ್ಷ ತುಂಬುವುದರೊಳಗಡೆ ಎಲ್ಲ 5 ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದೀವಿ. ಹೇಳಿ, ಈಗ ನಾವು ನುಡಿದಂತೆ ನಡೆದಿದ್ದೀವೋ ಇಲ್ಲವೋ? ಬಹಳ ಜನ ವಿಶೇಷವಾಗಿ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಕ್ಷ ಮತ್ತೆ ಜನತಾ ದಳ ಅವ್ರಿಗಿಬ್ರಿಗೂ ಹೊಂದಾಣಿಕೆ ಇಲ್ಲ, ಬೇರೆ ಕತೆ, ಬೇರೆ ವಿಚಾರ. ಯಾಕಂತಂದ್ರೆ ಬೇರೆ ಬೇರೆ ಪ್ರತಿಭಟನೆ ಮಾಡ್ತಾರೆ. ಬಿಜೆಪಿಯವರೇ ಬೇರೆ ಪ್ರತಿಭಟನೆ ಮಾಡ್ತಾರೆ, JDS-ನವರೇ ಬೇರೆ ಪ್ರತಿಭಟನೆ ಮಾಡ್ತಾರೆ. ಆದ್ರೂ ಸಮ್ಮಿಶ್ರ ಸರ್ಕಾರ ಜೊತೆಲಿ ಮಾಡಿದೀವಿ ಅಂತ ಹೇಳ್ಕತಾರೆ. ಕೂತ್ಕೊಳ್ರಿ, ಯಾಕೆ ನೀವು ಕೂತ್ಕೊಳ್ರಿ, ನಾವು ಊಟ ಮಾಡಿಲ್ಲ, ಕೂತ್ಕೊಳ್ರಿ. ಅವ್ರು ಯಾರು ಎದ್ದೋಗವ್ರು? ಕೂತ್ಕೊಳ್ಳಿ. ಆದ್ರಿಂದ ವಿರೋಧ ಪಕ್ಷದವರು ಇದಾರಲ್ಲ, ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಖಜಾನೆ ಎಲ್ಲ ಖಾಲಿ ಆಗ್ಬಿಡ್ತು, ಈ ಸರ್ಕಾರ ಪಾಪರ್ ಆಗ್ಬಿಟ್ಟಿದೆ, ದುಡ್ಡಿಲ್ಲ. ನಾನು ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2024-25ರಲ್ಲಿ ನಮ್ಮ ಬಜೆಟ್ ಗಾತ್ರ 2,03,71,000 ಕೋಟಿ. 3,71,000 ಕೋಟಿ. 25-26ನೇ ವರ್ಷಕ್ಕೆ ಬಜೆಟ್ ಗಾತ್ರ 4,09,000 ಕೋಟಿ. ಅಂದ್ರೆ ಸುಮಾರು 38,000 ಕೋಟಿ ಜಾಸ್ತಿ. ಪಾಪರ್ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಬಜೆಟ್ ಗಾತ್ರ ಜಾಸ್ತಿ ಆಗಕ್ಕೆ ಸಾಧ್ಯ ಆಯ್ತಿತ್ತ? ಅಷ್ಟೇ ಅಲ್ಲ, ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಸ್ತಿ ಸೃಷ್ಟಿ ಮಾಡ್ತಕ್ಕಂಥದ್ದು, ಸೃಜನೆ ಮಾಡ್ತಕ್ಕಂಥದ್ದು 52,000 ಕೋಟಿ. 24-25-26ರಲ್ಲಿ 83,000 ಕೋಟಿ. 83,000 ಕೋಟಿ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಅನ್ನೋದಾದ್ರೆ ಇಷ್ಟೊಂದು ಸುಮಾರು 31,000 ಕೋಟಿ ರೂಪಾಯಿಗಳನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಖರ್ಚು ಮಾಡಕ್ ಸಾಧ್ಯ ಆಯ್ತಿತ್ತ? 2 ತರದ ಖರ್ಚುಗಳಿದ್ದಾವೆ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಆಸ್ತಿ ಸೃಜನೆ ಮಾಡ್ತಕ್ಕಂಥ ಖರ್ಚಲ್ಲ ಅದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಆಸ್ತಿ ಸೃಜನೆ ಮಾಡ್ತಕ್ಕಂಥದ್ದು. ಇದ್ರ ಜೊತೆಗೆ
ಸುಮಾರು 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಕಳೆದ ವರ್ಷ 52,009 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರೆ ಈ ವರ್ಷ ಬಜೆಟ್ ನಲ್ಲಿ ಇಟ್ಟಿರ್ತಕ್ಕಂಥದ್ದು 50,018 ಕೋಟಿ ರೂಪಾಯಿಗಳು. 50,018 ಕೋಟಿ ರೂಪಾಯಿಗಳು ಅಂದ್ರೆ ಸುಮಾರು 133 ಕೋಟಿ ಅಭಿವೃದ್ಧಿಗೆ ಇಟ್ಟಿದ್ದೇವೆ. ಹೇಗೆ ಸಾಧ್ಯ ಆಯ್ತಿತ್ತು? ಯೋಚನೆ ಮಾಡ್ಬೇಕಲ್ಲ. ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಇದನ್ನ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಖಜಾನೆ ಖಾಲಿ ಆಗ್ಬಿಟ್ಟಿದೆ, ಸರ್ಕಾರ ಪಾಪರ ಆಗ್ಬಿಟ್ಟಿದೆ. ಅದು ಬರೀ ಸುಳ್ಳು. ಬರೀ ಇದೊಂದು ಆನಗಲ್ ಕ್ಷೇತ್ರದಲ್ಲಿ ₹650 ಕೋಟಿ ರೂಪಾಯಿ ಹೆಂಗೆ ಉದ್ಘಾಟನೆ ಇದ್ರೆ ಅದು ಕುಡಿಯ ನೀರಿನ ಯೋಜನೆ, ರಸ್ತೆಗಳನ್ನ ಮಾಡ್ತಕ್ಕಂಥ ಯೋಜನೆ, ಇವನ್ನೆಲ್ಲ ಹೆಂಗ್ ಮಾಡಕ್ಕಾಯ್ತಪ್ಪ? ಈಗ ಅಶೋಕ, ವಿಜಯೇಂದ್ರ ಅವರೆಲ್ಲ ಏನಂತೇವ್ ನಾವು, ಛಲವಾದಿ ನಾರಾಯಣ ಸ್ವಾಮಿ ನಮ್ ಜೊತೆಲೆ ಇದ್ದವನು, ಗಿರಾಕಿ ಅವನು ಅಲ್ಲಿ ಹೊಂಟೋಗೋಣ. ಈಗ ನಮ್ಮನ್ನ ಹಾಡಿ ಹೊಗಳ್ತಾ ಇದ್ದವನು ಅಲ್ಲೋಗಿ ಹಾಡಿ ಹೊಗಳಕ್ ಶುರು ಮಾಡಿದ್ದಾರೆ. ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲೇ ಹೋಗಿದ್ರೆ ಅವನು ರಾಜಕೀಯದಲ್ಲಿ ಗುರುತಿಸೋರೇ ಇರಲಿಲ್ಲ. ಆ ವ್ಯಕ್ತಿ ಅವರೆಲ್ಲ ಸೇರ್ಕೊಂಡು ಈಗ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯ ಜನಾಕ್ರೋಶ, ಜನ ಆಕ್ರೋಶ. ಯಾರ ವಿರುದ್ಧ ಆಕ್ರೋಶ? ಆಕ್ರೋಶ ಮಾಡಬೇಕಾಗಿರೋದು ಯಾರ ವಿರುದ್ಧ? ಅವರಿಗೆ ನಿಜವಾಗಿ ಮಾನ ಮರ್ಯಾದೆ ಇದ್ದಿದ್ರೆ ಆಕ್ರೋಶ ಮಾಡಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನು ಮಾಡಬೇಕು ಹೊರತು ಅದನ್ನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 11 ವರ್ಷ ಆಯ್ತು. 11 ವರ್ಷಗಳು ಏನ್ 2014ರಲ್ಲಿ ಹೇಳದ್ದು ಅಚ್ಛೇ ದಿನ ಈಗ, ಅಚ್ಛೇ ದಿನ ಈಗ. ಇವತ್ತು ದೇಶದಲ್ಲಿ ಒಳ್ಳೆ ದಿನಗಳು ಬಂದಿದ್ದಾವ? ಒಳ್ಳೆ ದಿನ ಬಂದಿದೆಯೇನ್ರಿ? ಅಚ್ಛೇ ದಿನ ಈಗ. ಎಲ್ಲ ಬೆಲೆಗಳೆಲ್ಲ ಇಳಿಸ್ಬಿಡ್ತೀವಿ. ಅಮೆರಿಕನ್ ಡಾಲರ್ ಇದೆಯಲ್ಲ, $1 ನಮ್ಮ ₹1 ಸಮ ತಂದ್ಬಿಡ್ತೀನಿ. ಅಮೆರಿಕನ್ ಡಾಲರ್ ಇವತ್ತು ಎಷ್ಟಾಗಿದೆ? ಅವತ್ತೆಷ್ಟಿತ್ತು 2014ರಲ್ಲಿ? ಅವತ್ತು ₹59 ಇತ್ತು. $1 ಬೆಲೆ ₹59. ಇವತ್ತು ₹86. ಮಿಸ್ಟರ್ ನರೇಂದ್ರ ಮೋದಿಜಿ, 59ರಿಂದ ₹86 ಆಗೋಯ್ತಲ್ಲ. ಇದೇನಾ ಅಚ್ಚೇ ದಿನ ಅನ್ನೋದು?
ಇದನ್ನೇನು ಅಚ್ಚೇ ದಿನ ಅಂತ ಕರೆಯೋದು? ಹೇಳಿ ನೀವೇ ಹೇಳಿ. 59 ರೂಪಾಯಿ ಚಿನ್ನ, 28 ರೂಪಾಯಿ 10 ತೊಲ, 28,000 ರೂಪಾಯಿ. ಇವತ್ತೆಷ್ಟಿದೆ ಒಂದು ಚಿನ್ನ ಬೆಲೆ? 1 ಲಕ್ಷಕ್ಕೂ ಹೆಚ್ಚು ಬೆಲೆ. ಪಾಪ ಬಡವರು ಒಂದು ತಾಲಿ ಮಾಡಿಸ್ಕೊಳಕ್ಕಾಗತ್ತಾ? 10 ಗ್ರಾಮ್ ಚಿನ್ನದ ಬೆಲೆ 28,000 ರೂಪಾಯಿನಿಂದ 1 ಲಕ್ಷ ಚಿಲ್ಲರೆ ಉಂಟೋಯ್ತು. 1 ಕೆಜಿ ಬೆಳ್ಳಿ ಬೆಲೆ 43,000 ರೂಪಾಯಿನಿಂದ 94,000. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಒಂದು ಸಿಲಿಂಡರ್ ಬೆಲೆ 2014ರಲ್ಲಿ 414 ರೂಪಾಯಿ. 14 ರೂಪಾಯಿ. ಇವತ್ತು ಏನ್ರಿ? ಯಾರ ಮೇಲೆ ವರ್ಷ? 879. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ ಸಿಲಿಂಡರ್ಗೆ. ಆ ಗ್ಯಾಸ್ ಸಿಲಿಂಡರ್ಗೆ 2020ನೇ ಇಸ್ವಿನಲ್ಲಿ ತೆಗೆದಾಕ್ಬಿಟ್ರು. 20ನೇ ಇಸ್ವಿನಲ್ಲಿ ತೆಗೆದಾಕ್ಬಿಟ್ರು. ಡೀಸೆಲ್ ಬೆಲೆ 40 2014ರಲ್ಲಿ. ಇವತ್ತು 91 ರೂಪಾಯಿ 91 ರೂಪಾಯಿ. 90ಕ್ಕಿಂತ ಮೇಲೆ ಆಗೋಯ್ತು. ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು, ಇವತ್ತು 102 ರೂಪಾಯಿ. ನರೇಂದ್ರ ಮೋದಿ ಅವರೇ, ಇದೇನಾ ಅಚ್ಚೇ ದಿನ? ಈಗ ಅಚ್ಚೇ ಇದನ್ನೇನ ಕರೆಯೋದು ಅಚ್ಚೇ ದಿನ ಅಂತ? ಜನಾಕ್ರೋಶವಂತೆ. ಈ ಬಿಜೆಪಿಯವರು ಇದಾರಲ್ಲ, ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳು ಹೇಳೋದು ಬಿಟ್ರಿ ಬೇರೆ ಏನು ಹೇಳಲ್ಲ. ವರ್ಷಕ್ಕೆ 2 ಕೋಟಿ ಹುದ್ದೆ ಕೊಟ್ರ, ಉದ್ಯೋಗ ಕೊಟ್ರ. ವರ್ಷಕ್ಕೆ 2 ಕೋಟಿ ಉದ್ಯೋಗ. ನರೇಂದ್ರ ಮೋದಿಜಿ ಕ್ಯೂ ಬೋಲಿಯಾ 2 ಕೋಟಿ. ಈಗ 11 ವರ್ಷದಲ್ಲಿ ಎಷ್ಟು ಕೋಟಿ ಉದ್ಯೋಗ ಮಾಡ್ಬೇಕಾಗಿತ್ತಪ್ಪ? 22 ಕೋಟಿ ಉದ್ಯೋಗ. ವರ್ಷಕ್ಕೆ 2 ಕೋಟಿ ಉದ್ಯೋಗ. ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆನೇ ಬಗೆಹರಿದು ಬಿಡ್ತಿತ್ತು. ಮಾಡಿದ್ರ? ಆಮೇಲೆ ಮಾತಾಡಿದ್ರೆ ಹೇಳೋದು, ಮಾತೆತ್ತಿದ್ರೆ ಹೇಳೋದು ಸಬ್ಕ ಸಾಥ್, ಸಬ್ಕ ವಿಕಾಸ್, ಸಬ್ಕ ವಿಶ್ವಾಸ್. ಆಮೇಲೆ ಮುಸಲ್ಮಾನರಿಗೆ ನೀವು ಓಟೆ ಕೊಡಬೇಡಿ, ಬರಬೇಡಿ ಅಂತ ಹೇಳೋದು. ಅವರಿಗೆ 4% ಮೀಸಲಾತಿ ಇತ್ತು ಉದ್ಯೋಗ ಕೊಡೋದ್ರಲ್ಲಿ, ತೆಗೆದಾಕ್ಬಿಟ್ರು. 4% 2B ನಲ್ಲಿ 4% ಮೀಸಲಾತಿ ಕೊಡ್ತಿತ್ತು ಉದ್ಯೋಗದಲ್ಲಿ. ಅವ್ರಿಗೆ ತೆಗೆದಾಕ್ಬಿಟ್ಟು ಆ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಸಬ್ಕ ಸಾಥ್ ಸಬ್ಕ ವಿಕಾಸ್. ಇದನ್ನೇನ ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಕರಿಬೇಕಾ? ಹೇಳಿ ನೀವೇ ನೋಡೋಣ. ಸಬ್ಕ ಸಾಥ್. ನಮ್ ಕಾರ್ಯಕರ್ತರಿಗೆ ಇವೆಲ್ಲ ಗೊತ್ತಾಗ್ಬೇಕು. ಯಾಕಂದ್ರೆ ಬಿಜೆಪಿಯವರು ಸುಳ್ಳು ಹೇಳ್ಕೊಂಡು ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.
ತಪ್ಪು ದಾರಿಗೆ ಎಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ನಾವು ಬಂದ ಮೇಲೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಇವುಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದ್ ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ. ಇವತ್ತು ನಮ್ಮನ್ನೇ ಕಾಪಿ ಹೊಡೆದ್ಬಿಟ್ಟವ್ರೆ, ಎಲ್ಲ ಕಡೆ ನಮ್ಮನ್ನೇ ಕಾಪಿ ಹೊಡೆದ್ಬಿಟ್ಟಿದ್ರು. ಕರ್ನಾಟಕ ಸರ್ಕಾರ ಈಗ ಮಾಡೆಲ್ ಸರ್ಕಾರ ಆಗೋಗ್ಬಿಡದೆ. ಗುಜರಾತ್ ಮಾಡೆಲ್. ನರೇಂದ್ರ ಮೋದಿಜಿ 12 ವರ್ಷ ಮುಖ್ಯಮಂತ್ರಿ ಆಗಿದ್ರಿ. ಇವತ್ತು GST ಕಲೆಕ್ಷನ್ ನಲ್ಲಿ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. GST ನೀನು SR ಪಾಟೀಲ್ ವ್ಯಾಪಾರಗಾರರಿಗೆ ಗೊತ್ತಾಗುತ್ತೆ. ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಇಡೀ ದೇಶದಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 2. ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 2. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ನಾಟ್ ಗುಜರಾತ್, ನಾಟ್ ಮಧ್ಯಪ್ರದೇಶ್, ನಾಟ್ ರಾಜಸ್ಥಾನ್, ನಾಟ್ ಉತ್ತರ ಪ್ರದೇಶ್, ನಾವು ದಿವಾಳಿ ಆಗ್ಬಿಟ್ಟಿದೀವ ಏನ್ರಿ ನರೇಂದ್ರ ಮೋದಿಜಿ? ದಿವಾಳಿ ಆಗ್ಬಿಟ್ಟಿದೀವ? ಏನ್ ಸುಳ್ಳು ಹೇಳಕ್ ಒಂದು ಇತಿ ಮಿತಿ ಬೇಕಲ್ಲ. 4 ವರ್ಷ, 2 ವರ್ಷ ಯಡಿಯೂರಪ್ಪ, ಆಮೇಲೆ ಇಲ್ಲಿ ಪಕ್ಕದ ಯಾವುದದು ಶಿಗ್ಗಾಂವ್ ಬಸವರಾಜ ಬೊಮ್ಮಾಯಿ, 4 ವರ್ಷ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರಿ. ಏನಾರು ಮಾಡಿದ್ರ? ಹಾನಗಲ್ಗೆ ಏನಾರು ಮಾಡಿದ್ರ? ಹಾನಗಲ್ಗೆ ಬೈ ಎಲೆಕ್ಷನ್ ಬಂದಿದ್ದೆ. ಪಕ್ಕದ ಈ ಜಿಲ್ಲೆಯವರೇ ಬಸವರಾಜ ಬೊಮ್ಮಾಯಿ, ಪಕ್ಕದ ತಾಲೂಕು ಕ್ಷೇತ್ರ ಚಿಕ್ಕಾಂವ್, ಈ ಊರಿನ ಅಳಿಯ, ಅಕ್ಕಿ ಹಾಲೂರ್ನ ಅಳಿಯ, ಈ ಊರಿನ ಅಳಿಯ ಏನಾದ್ರು ಮಾಡಿದ್ರೇನ್ರಿ? ಇವತ್ತು ನಮ್ಮ ಶ್ರೀನಿವಾಸ್ ಮಾನೆಯವರು ಕೆರೆ ತುಂಬಿಸ್ತಕ್ಕಂಥದ್ದು, ವಿದ್ಯುತ್ ಶಕ್ತಿ ಮಾಡತಕ್ಕಂಥದ್ದು, ಸಬ್ಸ್ಟೇಷನ್ ಮಾಡ್ತಕ್ಕಂಥದ್ದು, ಆಮೇಲೆ ರಸ್ತೆಗಳನ್ನು ಮಾಡಿಸ್ತಕ್ಕಂಥದ್ದು, ಆಮೇಲೆ ಕುಡಿಯ ನೀರನ್ನ ಬಹುಗ್ರಾಮ ಕುಡಿಯ ನೀರನ್ನು ಕೊಡ್ತಕ್ಕಂಥದ್ದು ಎಲ್ಲ ಮಾಡಿದಾರಪ್ಪ. ನೀ ಏನ್ ಮಾಡದೇನೆಯ ಬಸವರಾಜ ಬೊಮ್ಮಾಯಿ? ಬಸವರಾಜ ಬೊಮ್ಮಾಯಿ ಏನ್ ಮಾಡಿದ್ಯಪ್ಪ ನೀವು? ಏನ್ ಜನ ಆಕ್ರೋಶ ಆಗಿದ್ದಿದ್ರೆ 3 ಬೈ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ ಆಯ್ತಿತ್ತ? ಶಿಗ್ಗಾಂವ್ನಲ್ಲಿ ನಾವು ಗೆದ್ದು, ಇಲ್ಲೇ ಪಠಾಣ್ ಕೂತಿದ್ದಾನೆ. ಎಷ್ಟು ನೀನು ಗೆದ್ದದು? 14,000, 13,000ನ? 14,000 ಏನ್ ಗೆದ್ದ ಆಗೋಯ್ತು ಅಂತ ಇದ್ರು. ಬಸವರಾಜ ಬೊಮ್ಮಾಯಿ ನನಗೆ ಚುನಾವಣೆ ಆದ್ಮೇಲೆ ಸಿಕ್ಕಿದ್ರು. ಏನ್ರಿ ಬಸವರಾಜ್ ಹೆಂಗಿದೆ ಚುನಾವಣೆ ಅಂತ ಕೇಳಿದೆ ನಾನು. ಗೆದ್ದಾಗೋಯ್ತು ಸಾರ್ ಅಂತಂದ. ಇನ್ನೂ ರಿಸಲ್ಟ್ ಬಂದಿರ್ಲಿಲ್ಲ. ಇಲ್ಲಪ್ಪ ನೀ ಸೋಲ್ತೀಯ ಅಂತಂದೆ. ಪೆಟ್ಸ್ ಕಟ್ಟಿ ಸಾರ್ ಅಂತಂದ. ಆಮೇಲೆ ಮಾತೆತ್ತಿದ್ರೆ ಈ ಬಸವರಾಜ ಬೊಮ್ಮಾಯಿ ದಮ್ಮಿದ್ರೆ, ತಾಕತ್ತಿದ್ರೆ ಅಂತ ಅನ್ನೋದು ಹೇಳೋದು. ನಮ್ಗೆ ಇಲ್ಲಪ್ಪ ತಾಕತ್ತು ಇಲ್ಲ ಆದ್ರೆ ಗೆಲ್ತೀವಿ ನಾವು ಅಂತಂದೆ.